ಇಳಿ ಸಂಜೆ ಹೊತ್ತಲ್ಲಿ ನಮ್ಮನ್ನ ನಕ್ಕು ನಲಿಸೋ ಹಾಸ್ಯ ಕಲಾವಿದರು ಸಾಕ್ಷಾತ್ ಮನೆ ಹತ್ರನೇ ಬಂದರೆ ಹೇಗಿರುತ್ತೆ? ಹೀಗೊಂದು ವಿನೂತನ ಹಾಸ್ಯ ಕಾರ್ಯಕ್ರಮವನ್ನು ಸುವರ್ಣ ನ್ಯೂಸ್ ಹಮ್ಮಿಕೊಂಡಿತ್ತು. ಹಾಸ್ಯ ಕಲಾವಿದರ ತಂಡದೊಂದಿಗೆ ನಮ್ಮ ಚಾನಲ್ ತೆರಳಿದ್ದು ಬೆಂಗಳೂರಿನ ಚಿಕ್ಕಪೇಟೆಗೆ. ಅದರ ಝಲಕ್ ಈ ಹೊತ್ತಿನ ವಿಶೇಷ ಹಾಸ್ಯ ಸಂಭ್ರಮ. ನಾನು ಗುರುಪ್ರಸಾದ್. ಅನೇಕ ದಶಕಗಳಿಂದ ಮಾತಿನ ಮೋಡಿಯಲ್ಲಿ ಜನತೆಯನ್ನು ರಂಜಿಸಿ ಆಳುವವರನ್ನು ಇನ್ನಿಲ್ಲದಂತೆ ತಮ್ಮ ಮಾತಿನಲ್ಲಿ ಕುಕ್ಕಿ ಕುಕ್ಕಿ ಸರಿದಾರಿಗೆ ತರಲು ಪ್ರಯತ್ನಿಸಿದ ಹಿರಿಯ ಚೇತನ ಮಾಸ್ಟರ್ ಹಿರಣ್ಣಯ್ಯ. ಹಾಸ್ಯ ಸಂಭ್ರಮಕ್ಕೆ ಅವರು ಮುಕುಟಪ್ರಾಯ. ಇವರೊಂದಿಗೆ ಮತ್ತೊಬ್ಬ ಹಿರಿಯ ಕಲಾವಿದ ಬೇಲೂರು ರಾಮಮೂರ್ತಿಯವರ ಹಾಸ್ಯ ಹೋಳಿಗೆ ಜೊತೆ ಸೀಕರಣೆ ಸೇರಿದಂಗಾಯಿತು. ನಗುವಿನಲ್ಲಿ ನಾನು 3 ಥರ ನಗು ನೋಡಿದ್ದೀನಿ ಸರ್. ಕರ್ನಾಟಕದಲ್ಲಿ 3 ಥರ ನಗೋರಿದ್ದಾರೆ. ಯಾರ್ಯಾರಪ್ಪ ಅಂದರೆ ಮುಗುಳ್ ನಗು, ಕೊರಳ್ ನಗು, ಕರುಳ್ ನಗು ಅಂತ 3 ಥರ ನಗು ಇದೆ. ಮುಗುಳ್ ನಗು ಯಾವುದು ಅಂದರೆ ಅದಿರೋದು 2 ಜಾಗ. ಮುಗುಳ್ ನಗು ನೀವು ನೋಡಬಹುದಾದ್ದು. ಒಂದು 6 ತಿಂಗಳ ಮಗು, ಅದರ ಮುಖದಲ್ಲಿ ಮುಗುಳ್ ನಗು ಇರುತ್ತೆ. ನಾವೆಲ್ಲ ನಗು ನಕ್ಕಿದ್ದೀವ್ರಿ, ನಾವು ನೋಡಿಲ್ಲ ಅಷ್ಟೇ. ನಮ್ಮನ್ನು ಹಡದವರು, ನಮ್ಮನ್ನು ಸಾಕಿದವರು, ನಮ್ಮ ಸುತ್ತ ಇದ್ದ ಬಂಧು ಮಿತ್ರರೆಲ್ಲ ನೋಡಿದ್ದಾರೆ. ನೋಡೇ ನಿನ್ನ ಮಗು ಎಷ್ಟು ಚೆನ್ನಾಗಿ ನಗ್ತಾ ಇದೆ, ಕಟಕ ಬರಲಿ ಕಡಿಬೇಕು ಅಂತ. ಆ ಮಗುನ ನಗು ನಕ್ಕು ಬಿಟ್ಟರೆ ಕತ್ತಿ ಬಿಸಾಟ ಮಗುನ ಎತ್ಕೊಂಡು ಮುದ್ದಾಡಿ ಬಿಡ್ತಾನೆ. ಕಟಕನ್ನು ದೇವರನ್ನಾಗಿ ಮಾಡತಕ್ಕಂಥ ನಗು, ಆ ಶಕ್ತಿ ಆ ಮಗು ಮಖದಲ್ಲಿದೆ. ಅದು ಮುಗುಳ್ ನಗು. ಇನ್ನೊಂದು ಕಡೆ ಎಲ್ಲಿ ನೋಡ್ಬೋದು ಅಂದರೆ ಪರಮಾತ್ಮನ ಚಿತ್ರ ನಾವು ಥರ ಬಿಡಿಸಿರೋದು. ಆ ಚಿತ್ರದಲ್ಲೂ ಶಿಲ್ಪ ಹೋಗಿ ನೋಡಿ. ಇದಕ್ಕೆ ನಾವು ಅಲ್ಲ ಬೇಲೂರು ಬೇಡ, ಇದು ಹಳೆ ಬಿಡಲ್ಲಪ್ಪ, ಶ್ರವಣ ಬೇಡ. ಬೆಟ್ಟದ ಮೇಲೆ ಸ್ವಾಮಿ ನಿಂತೇನೆ. 53 ಅಡಿ 54 ಅಡಿ ಎತ್ತರ ಸ್ವಾಮಿ. ಕೆಳಗಿಂದ ನೋಡಿದಾಗ ಭಯವಾಗುತ್ತೆ ನಮಗೆ. ಬೆಟ್ಟ ಹತ್ತಿ ಹೋಗಿ ನಿಂತಾಗ 1, 2, 3 ದಿಕ್ಕಲ್ಲಿ 3 ಥರ ನಗು ಕಾಣುತ್ತೆ ನಮಗೆ. ಒಂದೊಂದು ದಿಕ್ಕಲ್ಲಿ ಕಾಣುವ ಒಂದು ನಗುವಿನಲ್ಲಿ ಒಂದೊಂದು 10 ಕಾದಂಬರಿ ಬರಿಬೋದು. ಅಂಥ ಸೊಗಸಾದ ನಗುವನ್ನು ಅದು ಯಾವನೋ ಪುಣ್ಯಾತ್ಮ ಶಿಲ್ಪಿ ಬಿಡಿಸಿದಾನ್ರಿ. ಅದು ಪರಮಾತ್ಮ. ನೀವು ಚೌಡೇಶ್ವರಿ, ಚಾಮುಂಡೇಶ್ವರಿ ನೋಡಿ, ಅವಳ ನಗುವಲ್ಲೂ ಕೂಡ ಒಂಥರ ಆತ್ಮೀಯತೆ ಇದೆ. ಭಕ್ತಿ ಪರವಶತೆಗೆ ಬೇಕಾದಂಥ ಮಾರ್ಗದಾಯಕವಾಗಿದೆ ಆ ನಗು. ಅಂಥ ನಗು ಇರೋದು ನಮಗೆ ಅಲ್ಲೇ ದೇವರ ಮುಖದಲ್ಲಿ, ಬಿಟ್ಟರೆ 6 ತಿಂಗಳ ಮಗು ಮುಖದಲ್ಲಿ. ಇದು ಮುಗುಳ್ ನಗು. ಎರಡನೇದು ಕೊರಳ್ ನಗು. ಕೊರಳ್ ನಗು ಯಾವುದು ಅಂದರೆ 5 ವರ್ಷಕ್ಕೊಂದ್ಸಲ ನಾವೆಲ್ಲ ನೋಡಿದ್ದೀವಿ. ಚುನಾವಣೆ ಬರುತ್ತೆ ನೋಡಿ, ಆವಾಗ ಚೆನ್ನಾಗಿದ್ದೀರಾ ಮುಂದೆ ಕೊಟ್ಟೋದ ಅವನು, ಹಟ್ಟೋದ. ಚೆನ್ನಾಗಿದ್ದೀನಿ ಅಂತ ನಾವು ಹೇಳೋದ್ರೊಳಗಾಗಲೇ 4ನೇ ಅವನ ಹತ್ರ ಹೋಗಿರ್ತಾನೆ ಅವನು. ಆ ನಗು ಕೇವಲ ನಿಮ್ಮೊಂದು ಮತಕ್ಕಾಗಿ. ಚೆನ್ನಾಗಿರವೋ ಏನೋ ತುಬಡ ಮದುವೆ ಆಗ್ತಾನೆ ನಿನ್ನ ಮಗಳಿಗೆ ನಮ್ಮ ಮುಂದಕ್ಕೆ ಹೋದ ಅವನು. ಇದು ಬಹಳ ತಾತ್ಕಾಲಿಕ, ಪ್ರತಿಫಲಾಪೇಕ್ಷಿತವಾದಂಥ ಸ್ವಾರ್ಥ ಸಾಧನೆಯ ನಗು ಅದು ಕೊರಳ್ ನಗು. 3ನೇದು ಕರುಳ್ ನಗು. ಆ ಕರುಳ್ ನಗು ಬರೋ ಆರೋಗ್ಯವಾದ ನಗು. ಇವನ ನಗಿಸ್ತಾ ಇರ್ತೀನಿ, ನೀವು ನಗಿಸ್ತಾ ಇರ್ತೀನಿ, ನಾಳೆ ಇವಾಗ ನಗಿಸ್ತಾರೆ, ಇವ್ ನಗಿಸ್ತಾರೆ. ನಗುವಾಗ ಪಕ್ಕದಲ್ಲಿ ಕೂತ್ಕೊಂಡು ನೋಡಿ ಯಾರು ಹೆಂಡ್ತೀನೋ ಏನೋ ಅದು ಯಾರಿಗೆ ಗೊತ್ತು. ಯಾವುದೇ ಅಂದರೆ ಯಾರಿಗೆ ಬೇಕಾಗಿಲ್ಲ, ಆಕೆಗೂ ಬೇಕಾಗಿಲ್ಲ. ಆ ಒಂದು ಲೋಕ ಸರ್ ಅದು. ಆ ನಗುವಿನ ಲೋಕ ಸುಂದರವಾದ ಲೋಕ, ಅದು ಸೊಗಸಾದ ಲೋಕ. ಆ ಲೋಕಕ್ಕೆ ಹೋಗಿಬಿಡ್ತದೆ. ನಿಮಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ನಿಮ್ಮನ್ನು ನೀವೇ ಮರೆತು ಬಿಟ್ಟಿರ್ತೀರಿ. ನಗುವೊಂದೇ ಸೊಗಸಲ್ಲಿ, ನಗುವೊಂದೇ ಈಶ್ವರಾಕಾರ, ನಗುವೊಂದೇ ನಾರಾಯಣಾಕೃತಿ. ಅದು ನಗು. ಅದು ಆರೋಗ್ಯಕರವಾದಂಥ ಕರುಳಿಂದ ಬರುತ್ತೆ ನಗು. ಆ ನಗುವೇ ಆರೋಗ್ಯಕರವಾದ ನಗು. ಈ ಫೋಟೋ ಎಕ್ಸಿಬಿಷನ್ಗಳಲ್ಲಿ ಎಂಥ ಹಾಸ್ಯ ಬರುತ್ತೆ ಅಂತ, ಒಂದು ಆರ್ಟ್ ಗ್ಯಾಲರಿ ಫೋಟೋ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಜನ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಬರೀ ಒಂದು ವೈಟ್ ಪೇಪರ್ ಮಾತ್ರ ಇದೆ, ಅದರಲ್ಲಿ ಏನೂ ಬರೆದಿಲ್ಲ. ಒಬ್ಬ ಏನು ಮಾಡ್ದ, ಸುಮ್ಮನೆ ಹಿಂಗೆ ನೋಡ್ತಾ ನಿಂತಿದ್ದ. ಯಾರೋ ಒಬ್ರು ಬಂದರು, ಇದೇನು ರೀ ಇದು, ಎಲ್ಲ ಆರ್ಟ್ ಇದೆ, ವೈಟ್ ಪೇಪರ್ ಇಟ್ಬಿಟ್ಟಿದಾರಲ್ಲ, ಯಾರು ಆರ್ಟಿಸ್ಟು ಅಂತ. ಅಲ್ಲ, ಆರ್ಟಿಸ್ಟ್ ಕರೆದ್ರಂತೆ. ಏನು ವೈಟ್ ಪೇಪರ್ ಇಟ್ಬಿಟ್ಟಿದಾರಲ್ಲ, ಏನು ಟ್ರೇಸಿಂಗ್ಸ್ನಲ್ಲಿ ಏನು ಬರದೇ ಇಲ್ಲ. ಸರಿಯಾಗಿ ನೋಡಿ ಸರ್, ಅದು ಸರಿಯಾಗಿ ನೋಡಿ. ಸರಿಯಾಗಿ ನೋಡ್ದ ಅವನು. ಯಾಕೆಂದರೆ ಆರ್ಟಿಸ್ಟ್ಗಳು ಏನೋ ಗುಪ್ತವಾಗಿ ಏನೋ ಮಾಡಿಟ್ಟಿರ್ತಾರೆ. ನೋಡ್ದ ಅವನು, ಏನು ಕಾಣ್ತಾ ಇಲ್ಲ. ಸರಿಯಾಗಿ ನೋಡಿ ಸರ್. ಅಪ್ಪ ನನಗಂತೂ ಏನೂ ಗೊತ್ತಾಗ್ತಲ್ಲ, ನೀನು ಹೇಳು ಏನು ಅಂತ. ಹಸು ಹುಲ್ಲು ಮೇಯ್ತಾ ಇರೋ ಚಿತ್ರ ಸರ್ ಅದು ಅಂದ. ಹಸು ಹುಲ್ಲು ಮೇಯ್ತಾ ಇರೋ ಚಿತ್ರನ? ಸರಿ, ಹುಲ್ಲು ಅಂದ್ರೆ ಹಸಿರಾಗಿರ್ಬೇಕಲ್ಲಪ್ಪ, ಹುಲ್ಲೆಲ್ಲಿ ಅಂದ. ಹುಲ್ಲು ಹಸು ಮೇಯ್ದುಬಿಟ್ಟಿದೆ ಸರ್. ಸರಿ, ಹುಲ್ಲು ಮೇಯ್ದ ಹಸು ಎಲ್ಲಯ್ಯ ಅಂತಂದರೆ, ಹುಲ್ಲು ಮೇಯ್ದಲ್ಲಿ ಏನು ಕೆಲಸ ಸರ್, ಅದಕ್ಕೆ ಹೊರಟೋಗಿದೆ. ಒಬ್ಬ ಹೆಂಡ್ತಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ. ಕಾಲು ಹಿಂಗೆ ಊದ್ಕೊಂಡಿತ್ತು ಆಕೆಗೆ. ಡಾಕ್ಟ್ರೇ ಸ್ವಲ್ಪ ನೋಡಿ, ನನ್ನ ಹೆಂಡ್ತಿ ಕಾಲು ಊದ್ಕೊಂಡ್ಬಿಟ್ಟಿದೆ, ಏನೋ ನೋಡಿ ಹಾಗೆ. ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿದ್ರು. ಕೇಸ್ ಹಿಸ್ಟ್ರಿ ಬೇಕಲ್ಲ, ಇದು ಯಾವಾಗ ಹೀಗಾಗತ್ತೆ ಅಂತ ಕೇಳಿದ್ರು. ಅದೇ ಡಾಕ್ಟ್ರೇ, ಸಾಮಾನ್ಯವಾಗಿ ನಾವು ಸಿನಿಮಾಗೆ ಹೋಗ್ತೀವಿ,
ಸಿನಿಮಾಕ್ಕೆ ಹೋಗಿ ಒಂದು 2.5 ಗಂಟೆ ಕೂತ್ಕೊಂಡ್ರೆ ಕಾಲು ಹಿಂಗೆ ಕೂತ್ಕೊಂಡ್ಬಿಡುತ್ತೆ ಅವಳಿಗೆ. ಡಾಕ್ಟ್ರ್ ಬೈದರು, ಅಲ್ರಿ ಸಮಸ್ಯೆನೂ ನೀವೇ ಹೇಳ್ತಾ ಇದ್ದೀರಾ, ಪರಿಹಾರನೂ ನೀವೇ ಹೇಳ್ತಾ ಇದ್ದೀರಾ, ಸಿನಿಮಾ ಕರ್ಕೊಂಡೋದ್ರೆ ಕಾಲು ಊದ್ಕೊಳತ್ತೆ ಅಂದರೆ ಕರ್ಕೊಂಡು ಹೋಗ್ಬೇಡ್ರಿ ಅಂದರು. ಅವಾಗ ಮುಖ ಊದ್ಕೊಂಡ್ಬಿಡ್ತಲ್ಲ ಡಾಕ್ಟ್ರೇ. ಅದಕ್ಕಿಂತಷ್ಟು ಇದೇ ವಾಸಿಯಿಂದ. ಗಂಡ ಆಫೀಸಿಂದ ಬಂದ. ಸೊ ಹೆಂಡತಿ ಸ್ವಲ್ಪ ಚಾಮುಂಡೇಶ್ವರಿ ಅವತಾರ ತಾಳಿದ್ಲು. ಅವನಿಗೆ ಗೊತ್ತು ಮೋಡ ಗುಡುಗಿದ್ರೆ ಮಳೆ ಬಂದೇ ಬರುತ್ತೆ. ಅವನೇನು ಆಗಲೇ ಹೇಳ್ತಾ ಇರೋದು, ಟೆಂಪ್ರೇಚರ್ ಏರಿದಾಗ ಮಳೆ ಬರುತ್ತೆ ಅಂತ. ಅದು ಮನೆಗೂ ಅನ್ವಯಿಸುತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಟೆಂಪ್ರೇಚರ್ ಏರಿದ್ರೆ ಮಳೆ ಬರೋದು ಹೆಣ್ಣಿನ ಕಣ್ಣಿಂದ. ಮಳೆ ಸುರಿದೇ ಬಿಡುತ್ತೆ ದಡ 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 ಅಂತ. ಸೊ ಆ ಥರ ಇವನು ಬಂದ. ಮನೆ ಟೆಂಪ್ರೇಚರ್ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಏನು ಮಾತಾಡಲಿಲ್ಲ, ಭಾಳ ಬುದ್ಧಿವಂತ ಅವನು, ಏನು ಮಾತಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡ. ಅವಳೊಂದು ಲೋಟ ಕಾಫಿ ತಂದು ಲಟ್ ಅಂತ ಅಲ್ಲಿಟ್ಲು. ಆ ಆ್ಯಕ್ಷನ್ನಲ್ಲೂ ಗೊತ್ತಾಯಿತು, ಓ ಏನೋ ಆಗಿದೆ ಅಂತ. ಮಾತಾಡಿದ್ರೆ ಸಿಗಾಕೊಂಡ್ಬಿಡ್ತೀನಿ, ಟ್ಯಾಕ್ಸ್ ಬಿದ್ದುಬಿಡುತ್ತೆ. ಸುಮ್ಮನೆ ಇದ್ದ. ಬಂದು ರಪ್ ಅಂತ ಪಕ್ಕದಲ್ಲಿ ಸೋಫಾದಲ್ಲಿ ಕೂತ್ಕೊಂಡ್ಲು. ಅವಾಗಲೂ ಸುಮ್ಮನೆ ಇದ್ದ, ಬುದ್ಧಿವಂತ. ನೀವು ಇದ್ದೀರಾ ರೀ ದಂಡಕ್ಕೆ ನೀವು. ಯಾಕೆ ಏನಾಯ್ತೆ? ಪಕ್ಕದ ಮನೆ ಗೋವಿಂದ ಏನು ನೋಡಿದ್ರಾ? ಹ್ಞೂ ನೋಡಿದ್ದೀನಿ, ಏನಾಯಿತು? ಹೋಗ್ಬಿಟ್ರಾ? ಬಾಯಿ ಮುಚ್ಚ್ರಿ. ಅವರು ಅವ್ರ ಹೆಂಡತಿಗೆ 10,000 ರೂಪಾಯಿ ಕೊಟ್ಬಿಟ್ಟು ವಿಜಯಲಕ್ಷ್ಮಿ ಸಿಲ್ಕ್ ಆ್ಯಂಡ್ ಸ್ಯಾರೀಸಿಂದ ಸೀರೆ ತಂದುಕೊಟ್ಟಿದ್ದಾರೆ, ನೀವು ಇದ್ದೀರಾ ದಂಡಕ್ಕೆ ಅಂತ ಬೈದ್ಲು. ಇವನು ಸಿಟ್ಟು ಮಾಡ್ಕೊಳ್ಳಿಲ್ಲ, ಕೋಪ ಮಾಡ್ಕೊಳ್ಳಿಲ್ಲ, ಬೈಲಿ. ಇನ್ನೂ ಹತ್ರ ಬಾ ಕೂತ್ಕೋ. ನೋಡು ಒಂದು ಮಾತು ಹೇಳ್ತೀನಿ, ಪಕ್ಕದ ಮನೆ ಗೋವಿಂದಯ್ಯನವ್ರ ಹೆಂಡ್ತಿ ನೋಡಿದ್ರೆ 10,000 ರೂಪಾಯಿ ಇಲ್ಲ 20,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ಕೊಡಿಸ್ಬೇಕು ಅಂತ ನನಗೂ ಅನಿಸುತ್ತೆ. ನೀನೇನು ಅನ್ಕೋತೀಯ? ಸುಮ್ಮನೆ ಇದ್ದೀನಿ ಇಂದು. ಈಗ ಒಂದು ಸ್ವಲ್ಪ ವಯಸ್ಸಾದಮೇಲೆ ಎರಡನೇರು ಹೇಳಿದ್ರು, 40 ವರ್ಷ ನಾನು ನನ್ನ ಹೆಂಡತಿ ನನ್ನ ಮಾತು ಕೇಳಿದ್ಲು, ಈಗ ನಾನು ಅವಳ ಮಾತು ಕೇಳ್ತೀನಿ ಹಾಗೆ ಅಂತ. ಒಂದು 40 ವರ್ಷ 50 ವರ್ಷ ಸಂಸಾರ ಮಾಡಿದ್ಮೇಲೆ ಜೊತೆಗೆ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಆ ಥರ ಒಬ್ಬ ಗಂಡನಿಗೆ ಏನಾಯಿತು, ಒಂದು ಒಪಿನಿಯನ್ ಕ್ರಿಯೇಟ್ ಆಯಿತು. ಏನು? ಹೆಂಡತಿಗೆ ಸ್ವಲ್ಪ ಕಿವುಡು ಶುರುವಾಗಿದೆ ಅಂತ. 2 ಸರಿ ಕೇಳಬೇಕಾಗಿದೆ ಅವಳನ್ನ, ಕಿವುಡು ಶುರುವಾಗಿದೆ. ಆಮೇಲೆ ಹೆಂಗಸರು ವಯಸ್ಸು ಮುಚ್ಚಿಟ್ಕೋತಾರೆ, ಕಾಯಿಲೆನೂ ಮುಚ್ಚಿಟ್ಕೋತಾರೆ, ಕಿವುಡು ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಇವ್ರು ಏನು ಮಾಡೋದು, ಪತ್ತೆ ಮಾಡೋಣ, ಇವಳು ಕಿವುಡು ಇದೆಯಲ್ಲ ಪತ್ತೆ ಮಾಡೋಣ ಹಾಗೆ ಅಂದ್ಬಿಟ್ಟು ಒಂದು ದಿವಸ ಏನು ಮಾಡಿದ್ರಂತೆ, ಅವಳು ಅಡುಗೆ ಮನೆಯಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ಲು. ಇವಳೇನು ಮಾಡಿದ್ರು, ಸದ್ಮಾದ್ರೆ ಮೆತ್ತು ಹೋದರು. ಕೇಳಿಸ್ತಾ ಅಂದರು. ನೋ ರೆಸ್ಪಾನ್ಸ್. ಸ್ವಲ್ಪ 25% ಕನ್ಫರ್ಮ್ ಆಯಿತು. ಇನ್ನೊಂದು 2 ಹೆಜ್ಜೆ ಹೋದರು. ಕೇಳಿಸ್ತೇನೆ ಅಂತ. ಇನ್ನೂ ರೆಸ್ಪಾನ್ಸ್ ಇಲ್ಲ. ತಿರ್ಗಾ ಡೌಟ್ ಕ್ಲಿಯರ್ ಆಗ್ತಾ ಬರ್ತಾಯಿತ್ತು. ಇನ್ನೊಂದು ಸರಿ ಟ್ರೈ ಮಾಡೋಣ ಇರಲಿ. ಕೇಳಿಸ್ತೇನೆ ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಹೇಳಿದ್ರು. ಆ ಹೆಂಡತಿ ಅಡುಗೆ ಮಾಡ್ತಾ ಇದ್ರಲ್ಲ, ಹಿಂಗೆ ತಿರುಗಿ ಅವ್ರ ಕಡೆ ನೋಡ್ಬಿಟ್ಟು ಕೇಳಿಸ್ತು ಅಂತ 3 ಸರಿ ಬಡ್ಕೊಂಡಲ್ರಿ, ಏನಾಗಿದೆ ನಿಮ್ಮ ಕಿವಿಗೆ ಅನ್ನೋ. ಹಾಸ್ಯದ ಜೊತೆಗೆ ಮಿಮಿಕ್ರಿ ಕಾಂಬಿನೇಷನ್ ಮುಂಚೆಯಿಂದಾನೂ ಬಂದ ವಾಡಿಕೆ. ಇದೊಂಥರ ಖರ್ಜೂರ ತಿನ್ನೋವಾಗ ಜೇನುತುಪ್ಪ ಜೊತೆಯಾದ ಹಾಗೆ. ಆ ಸವಿಯನ್ನು ಸವಿಯೋಕ್ಕೆ ಮುಂಚೆ ಒಂದು ವಿರಾಮ.